ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಎಚ್ ಡಿ ರೇವಣ್ಣ ಜೈಲು ಸೇರಿದ್ದಾಗಿದೆ. ಇದೀಗ ಎಸ್ಐಟಿ ವಿಚಾರಣೆ ಎದುರಿಸಬೇಕಾಗಿದ್ದಂಥ ಸಂಸದ ಪ್ರಜ್ವಲ್ ರೇವಣ್ಣ ಚುನಾವಣೆ ಬಳಿಕ ವಿದೇಶಕ್ಕೆ ಪರಾರಿಯಾಗಿದ್ದರು. 15 ದಿನ ಕಳೆದರೂ ಕೂಡ ಪ್ರಜ್ವಲ್ ಇನ್ನೂ ವಾಪಸ್ ಬಂದಿಲ್ಲ. ಈಗ ಎಸ್ಐಟಿಗೆ ಮುಂದಿನ ಕಾಲಾವಕಾಶವನ್ನು ಕೊಡಲಾಗ್ತಾ ಇದೆ. ಎಸ್ಐಟಿ ನೋಟಿಸ್ಗೆ ಉತ್ತರಿಸಲು ವಾರದ ಕಾಲಾವಕಾಶನ ಕೇಳಿದರು. ಹೀಗಾಗಿ ಎಸ್ಐಟಿ ಈಗ ಸಮಯಕ್ಕೆ ಸರಿಯಾಗಿ ಹಾಜರಾಗದ ಹಿನ್ನೆಲೆ ಕ್ರಮಕ್ಕೆ ಮುಂದಾಗ್ತಾ ಇದೆ. ಸಂಸದ್ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದು ಆತನ ಪತ್ತೆಗೆ ಎಸ್ಐಟಿ ಮಹಾ ಪ್ಲಾನ್ ರೂಪಿಸಿದೆ. ಎಸ್ಐಟಿಗೆ ಒಂದು ತಂಡ ವಿದೇಶಕ್ಕೆ ಈಗಾಗಲೇ ಹೋಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡುವಂತೆ ಕೋರ್ಟ್ ಮೊರೆ ಹೋಗಲು ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಅಲ್ಲದೆ ರೆಡ್ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಅವರಿಗೆ ಕೈದಿ ನಂಬರ್ 4567 4567 ನೀಡಲಾಗಿದೆ. ಜೈಲು ಸೇರಿದ ಮೊದಲ ದಿನ ರಾತ್ರಿ ಸರಿಯಾಗಿ ನಿದ್ದೆ ಊಟ ಮಾಡದೆ ತೊಳಲಾಡ್ತಿದ್ದಂಥ ರೇವಣ್ಣ ಎರಡನೇ ದಿನವೂ ನೋವಿನಲ್ಲೇ ಸಮಯ ಕಳೆದಿದ್ದಾರೆ. ನಿನ್ನೆ ರಾತ್ರಿ ಸಾಮಾನ್ಯ ಖೈದಿಯಂತೆ ಮುದ್ದೆ ಅನ್ನ ಸಾಂಬಾರು ಒಳಗೊಂಡ ಜೈಲೂಟವನ್ನೇ ಸೇವಿಸಿ ತಡವಾಗಿ ಮಲಗಿದ್ದಾರೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಹಲವೆಡೆ ಮರಗಳು ಧರೆಗುಳಿದಿದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಳೆಗೆ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗಾಳಿ ಸೇರಿದಂತೆ 70 ಮರಗಳು ಧರೆಗುರುಳಿದ್ದು 171 ಮರಗಳು ರಂಬೆ ಕೊಂಬೆ ಬಿದ್ದು ಅವಾಂತರವಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಜೆಜೆಆರ್ ನಗರದಲ್ಲಿ ಮಳೆ ಹೊಡೆತಕ್ಕೆ ಮನೆಗಳಿಗೆ ಕೊಳಚೆ ನೀರು ನುಗ್ಗಿದೆ. ಪಕ್ಕದ ಅಪಾರ್ಟ್ಮೆಂಟ್ಗೆ ಕೊಳಚೆ ನೀರು ನುಗ್ಗಿದೆ ಎಂಬ ಆರೋಪ ಈಗ ಕೇಳಿಬಂದಿದೆ. ಇದರಿಂದ ಆಕ್ರೋಶಿತರಾಗಿರುವಂತಹ ನಿವಾಸಿಗಳು ಅಪಾರ್ಟ್ಮೆಂಟ್ ಗೇಟ್ ಮುಂದೆ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ನಗರದಲ್ಲಿ ಇನ್ನೂ 3-4 ದಿನ ಮಳೆ ಅಬ್ಬರಿಸುತ್ತೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಸಲಹೆ ನೀಡಿದೆ. ಮಳೆ ಸುರಿಯುವ ವೇಳೆ ಮನೆಯೊಳಗೆ ಕಿಟಕಿಗಳನ್ನು ಹಾಗೂ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿರಬೇಕು. ಸಾಧ್ಯವಾದರೆ ಪ್ರಯಾಣ ತಪ್ಪಿಸಿ ಅಂತ ಸಲಹೆ ನೀಡಿದೆ. ದೇವನಹಳ್ಳಿಯ ಸುತ್ತಮುತ್ತ ಕಳೆದ ರಾತ್ರಿ ಧಾರಾಕಾರ ಮಳೆಯ ಹಿನ್ನೆಲೆ ಏರ್ಪೋರ್ಟ್ನ ಒಳಕ್ಕೂ ಕೂಡ ನೀರು ಸೋರಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂಥ ಐಷಾರಾಮಿ ಟರ್ಮಿನಲ್ನ 2ರಲ್ಲಿ ನೀರು ಸೋರಿಕೆಯಾಗಿದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಅಬ್ಬರಿಸಿದೆ. ಸಂಡೂರು, ಸಿರುಗುಪ್ಪ, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಬಳ್ಳಾರಿ, ಕಂಪ್ಲಿ, ಕೂಡ್ಲಿಗಿ ಸೇರಿದಂತೆ ವಿವಿಧ ತಾಲೂಕಿನಲ್ಲಿ ಗಾಳಿ ಸಹಿತ ಮಳೆ ಆಗಿದೆ. ಇನ್ನು ಹೊಸಪೇಟೆಯಲ್ಲಿ ತಡರಾತ್ರಿಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಗುಡುಗು ಸಹಿತ ಮಳೆ ಗಾಳಿಗೆ 10 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ಅಕ್ರಮವಾಗಿ ಮರ ಸಾಗಿಸಲು ಅರಣ್ಯ ಸಿಬ್ಬಂದಿ ಗಮನ ಬೇರೆಡೆಗೆ ಸೆಳೆಯೋದಕ್ಕಾಗಿ ಮದ್ದೂರು ವಲಯದ ಬಂಡೀಪುರ ಅರಣ್ಯಕ್ಕೆ ಬೆಂಕಿ ಇಟ್ಟಿದ್ದಂಥ ಆರೋಪಿಯನ್ನು ಬಂಧಿಸಲಾಗಿದೆ. ಚಾಮರಾಜನಗರದ ಕಳ್ಳಿಪುರ ಗ್ರಾಮದ ಅರುಣನನ್ನು ಬಂಧಿಸಿದ್ದು ಮತ್ತೊಬ್ಬ ಆರೋಪಿ ಕುಮಾರ್ಗಾಗಿ ಪೊಲೀಸರಿಗೆ ಬಲೆ ಬೀಸಿದ್ದಾರೆ. ಏರ್ ಇಂಡಿಯಾ ಸಂಸ್ಥೆ ವಜಾಗೊಳಿಸಿರುವ ತನ್ನ ಎಲ್ಲ ಕ್ಯಾಬಿನ್ ಸಿಬ್ಬಂದಿಯನ್ನು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಲು ಒಪ್ಪಿಕೊಂಡಿದೆ. ಹೇಳದೆ ಕೇಳದೆ ಕೆಲಸಕ್ಕೆ ರಜೆ ಹಾಕಿದ್ರಿಂದ ಹಲವು ವಿಮಾನಗಳು ರದ್ದುಗೊಂಡಿದ್ದು ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿತ್ತು. ಇದೀಗ ಸಂಧಾನ ಸಭೆ ಯಶಸ್ವಿಯಾಗಿದ್ದು ಸಿಬ್ಬಂದಿಗಳು ಕೂಡ ಪ್ರತಿಭಟನೆ ಕೈಬಿಟ್ಟು ಮತ್ತೆ ಕೆಲಸಕ್ಕೆ ವಾಪಸ್ ಹಾಜರಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ 5 ವರ್ಷದ ಪಾಲಕನೊಬ್ಬ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿ ದಾಖಲೆ ಬರೆದಿದ್ದಾನೆ. LKG ಓದುತ್ತಿರುವ ಅಥರ್ವ ದೀಕ್ಷಿತ್ ಕಾನ್ಪುರದ ತನ್ನ ಶಾಲೆಯ ಹತ್ತಿರದಲ್ಲಿರುವಂಥ ಮದ್ಯದಂಗಡಿಗೆ ಲೈಸೆನ್ಸ್ ನವೀಕರಣ ಮಾಡದಂತೆ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿ ಕೇಸ್ ಕೂಡ ಗೆದ್ದಿದ್ದಾನೆ. ಅರವಿಂದ್ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ನೀಡುವುದಕ್ಕೆ ಇಡಿ ತೀವ್ರವಾದ ವಿರೋಧ ವ್ಯಕ್ತಪಡಿಸಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಆಮ್ ಆದ್ಮಿ ಪಕ್ಷದ ಪರ ಪ್ರಚಾರ ಮಾಡಲು ಮಧ್ಯಂತರ ಜಾಮೀನು ನೀಡಬಾರದು ಎಂದು ಜಾರಿ ನಿರ್ದೇಶನಾಲಯ ಮನವಿ ಮಾಡಿದೆ. ಬಿಜೆಪಿ ಅಭ್ಯರ್ಥಿ ನವನೀತ್ ಸಿಂಗ್ ರಾಣಾ ವಿವಾದಾತ್ಮಕ ಹೇಳಿಕೆ ನೀಡಿದರೆ ಕೇವಲ 15 ನಿಮಿಷ ಪೊಲೀಸರನ್ನ ತಡೆಯಿರಿ, ನಾವೇನು ಅಂತ ತೋರಿಸ್ತೀವಿ ಅಂತ ಓವೈಸಿಗೆ ಹೇಳ್ತಾರೆ. ಆದರೆ 15 ನಿಮಿಷ ಬೇಡ, 15 ಸೆಕೆಂಡ್ ಪೊಲೀಸರನ್ನ ತಡೆದು ನೋಡಿ, ನೀವು ಎಲ್ಲಿಂದ ಬಂದ್ರಿ, ಹಾಗೆ ಕಾಣೆ ಆದ್ರಿ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇಂದಿನಿಂದ ಹಿಂದೂಗಳ ಪವಿತ್ರ ಚಾರ್ಧಾಮ್ ಯಾತ್ರೆ ಆರಂಭವಾಗಿದೆ. ಈ ಯಾತ್ರೆಯಲ್ಲಿ ಕೇದಾರನಾಥ, ಗಂಗೋತ್ರಿ, ಯಮುನೋತ್ರಿ ದರ್ಶನಕ್ಕೆ ಅವಕಾಶವಿದೆ. ಇಂದು ಕೇದಾರನಾಥ ದೇಗುಲ ಬಾಗಿಲು ತೆರೆಯಲಾಗಿದ್ದು ಈ ವೇಳೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಗಿದೆ. ಇನ್ನು ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮೈದಾನದಲ್ಲಿ ನಡೆದ IPL ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ RCB ಅಬ್ಬರದ ಜಯ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ RCB ಬರೋಬ್ಬರಿ 241 ರನ್ ಗಳಿಸಿತು. ದೊಡ್ಡ ಟಾರ್ಗೆಟ್ ಬೆನ್ನಟ್ಟಿದ್ದ ಪಂಜಾಬ್ 181 ರನ್ಗೆ ಆಲ್ಔಟ್ ಆಗಿದೆ. ಈ ಬಾರಿಯ IPLನಲ್ಲಿ RCB ತಂಡದ ಪ್ಲೇ ಆಫ್ ಕನಸು ಇನ್ನೂ ಜೀವಂತವಾಗಿದೆ. ಸತತ 4 ಪಂದ್ಯಗಳನ್ನು ಗೆದ್ದಿದ್ರೂ ಕೂಡ RCB 10 ಪಾಯಿಂಟ್ಸ್ ಗಳಿಸಿದೆ. ಇನ್ನು ಉಳಿದ 2 ಪಂದ್ಯಗಳಲ್ಲಿ ಗೆದ್ದರೆ ಜೊತೆಗೆ ಟೇಬಲ್ ಟಾಪ್ನಲ್ಲಿರುವಂಥ ತಂಡಗಳು ಸೋತ್ರೆ RCB ಪ್ಲೇ ಆಫ್ ಕನಸು ನನಸಾಗುತ್ತೆ. ಈ ಬಾರಿಯ ಪ್ಲೇ ಆಫ್ ರೇಸ್ನಿಂದ ಪಂಜಾಬ್ ತಂಡ ಅಧಿಕೃತವಾಗಿ ಹೊರಬಿದ್ದಿದೆ. RCB ವಿರುದ್ಧ ಪಂದ್ಯದಲ್ಲಿ ಸೋತ ಬಳಿಕ ಪಂಜಾಬ್ ಪ್ಲೇ ಆಫ್ ಕನಸು ನುಚ್ಚುನೂರಾಗಿದೆ. ಸನ್ರೈಸ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೋಲು ಕಂಡ ಬೆನ್ನಲ್ಲೇ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ KL ರಾಹುಲ್ ವಿರುದ್ಧ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ KL ರಾಹುಲ್ ಲಕ್ನೋ ತಂಡವನ್ನು ತೊರೆಯಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ.